ರುದ್ರ ಕೂಡ ದೇವರಿಗೆ ಹರಕೆ ಹೊತ್ತಿದ್ದಾನೆ. ಹೌದು ಮಹಾದೇವಿ, ನಿನ್ನ ಹೊಟ್ಟೆಯಿಂದ ಒಂದು ಗಂಡು ಹುಟ್ಟಿದರೆ ಊರಿನಲ್ಲಿರುವ ಎಲ್ಲಾ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದಾನೆ. ಇವನು ಚಿಕ್ಕವನಾಗಿ ನಮ್ಮ ಮನೆಯಲ್ಲಿ ದುಡಿದರು, ನಮ್ಮ ಮನೆತನದ ಮೇಲೆ ದೊಡ್ಡ ಅಭಿಮಾನವನ್ನು ಇಟ್ಟುಕೊಂಡಿದ್ದಾನೆ. ಈ ಪುಣ್ಯಾತ್ಮ ನೀನು ಏನಕ್ಕಪ್ಪ ನಾನು ಕರೆಯಲಿ? ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ನೀತಿಯಲ್ಲಿ ದೊಡ್ಡವನು. ನಿನಗೂ ಒಂದು ಮಕ್ಕಳಾಗಿಲ್ಲ, ಆದ್ರೂ ಕೂಡ ನೀನು ಮತ್ತೊಬ್ಬರ ಹಿತವನ್ನೇ ಬಯಸ್ತಾ ಇದೀಯಾ. ಆದಷ್ಟು ಬೇಗ ನಿನಗೊಂದು ಮಗು ಆಗಲಿ ಅಂತ ಆನು ಕೂಡ ನಾ ದೇವರಲ್ಲಿ ಹರಕೆ ಹೋಗ್ಬೋದು. ಮಾತಿನ ಗದ್ದಲದಾಗ ಒಂದು ವಿಷಯ ಹೇಳೋದ ಮರೆತು ಬಿಟ್ಟಿದ್ದೆ. ಏನದು? ನನ್ನ ಹೆಂಡತಿ ನಿನ್ನ ಹೆಂಡತಿ ಈಗ ನನ್ನ ಹೆಂಡತಿ ಒಟ್ಟಿಲ್ಲದರಿ ಅಡಿಯಕ್ಕಂತ ತವ್ರ ಮನೆಗೆ ಹೋಗ್ಯಾಡ. ನಾನು ಇವತ್ತು ನನ್ನ ಹೆಂಡತಿ ಹೋಗಿ ಬರ್ತೇನೆ. ಏ ರುದ್ರ, ಈ ವಿಷಯ ಇಷ್ಟು ದಿನ ನಮ್ಮ ಮುಂದೆ ಯಾಕೆ ಹೇಳಿಲ್ಲ ನೀನು? ಈ ವಿಷಯ ತಿಳಿದ ತಕ್ಷಣ ನಾನು ನನ್ನ ಹೆಂಡತಿ ಇಬ್ಬರು ನಿಮ್ಮ ಮನೆಗೆ ಬಂದು ನಿನ್ನ ಹೆಂಡತಿಗೆ ಸೀಮಂತ ಕಾರಣ ಮಾಡ್ತಿದ್ವಿ. ಈ ವಿಷಯ ತಿಳಿಸಬಾರ್ದೇನಪ್ಪ ನೀನು? ಈ ವಿಷಯ ತಿಳಿಸಬಾರ್ದೇನು? ಬಿಡಿದ್ದೇನೆ, ಅದು ಯಾಕ ನಾಚಿಕ್ ಬಂತು ಬಿಡ್ರಿ. ಅದಕ್ಕೆ ಎಂತ ಹುಚ್ಚು ನೀನು! ಬಿಚ್ಚು ಮನಸ್ಸು ಇದ್ದವರ ಮುಂದೆ ಯಾವತ್ತೂ ಮುಚ್ಚಿಡಬಾರ್ದು. ಮೆಚ್ಚಿಕೊಳ್ಳುವಂತ ಮಾತಿಗೆ ಯಾವತ್ತೂ ನಾಚಿಕೊಳ್ಳಬಾರ್ದು. ನೋಡು, ನಿನ್ನ ಹೆಂಡತಿಗೆ ಹೆರಿಗೆ ಆದ ಮೇಲೆ ನೀನು, ನಿನ್ನ ಮಗ, ನಿನ್ನ ಹೆಂಡತಿ ನೇರವಾಗಿ ನಮ್ಮನೆಗೆ ಬಂದು ಬಿಡು. ನಿನ್ನ ಮಗನ ಕೊರಳಲ್ಲಿ ಚಿನ್ನದ ಸರ ಹಾಕಿ ಮನೆಗೆ ಕಳಿಸಿಕೊಡುವೆ. ಯಾಕ್ರಿ? ಮಗ ಹುಟ್ಟಿದ್ರೆ ಮಾತ್ರ ಚಿನ್ನದ ಸರ ಹಾಕ್ಬೇಕಾ? ಹೌದು. ಯಾಕೆ ಹೆಣ್ಣು ಹುಟ್ಟಿದ್ರೆ ಹಾಕೋದ್ ಬೇಡವೇನು? ರುದ್ರ, ನಿನ್ನ ಹೆಣ್ಣು ಮಗ ಆದ್ರೆ ನಮ್ಮನೆಗೆ ಕರ್ಕೊಂಡ್ ಬಾ, ನಾನು ಅವಳು ಚಿನ್ನದ ಸರ ಹಾಕ್ತೀನಿ. ಏ ಮದುವೆ, ರುದ್ರನ ಹೆಂಡತಿ ಹಡಿಯೋದ ಗಂಡು ನೋಡು. ಇಲ್ಲ, ಹೆಣ್ಣು ಹಡಿತಾಳೆ. ಗಂಡು. ನೀವ್ ಯಾಕೆ ಜಗಳ ಮಾಡ್ತೀರಿ? ಅವರ ಈ ಸಲ ನನ್ನ ಹೆಂಡತಿ ಹಡಿಯೋದು ಗ್ಯಾರಂಟಿ. ಅವಳು ಜೋಳಿ ನೋಡ್ರಿ. ನಾನು ಎಷ್ಟು ನನ್ನ ಹೆಂಡತಿ ಹೋಗಿ ಬಂದ್ಬಿಡ್ತೀನಿ. ನಾನು ಸ್ವಲ್ಪ ಆಶೀರ್ವಾದ ಮಾಡ್ತೀನಿ. ದೇವರೊಳಗೆ ಮಾಡ್ಕೊ. ಹೋಗಿ ಬರಪ್ಪ, ದೇವರು ನಿನಗೆ ಒಳ್ಳೇದು ಮಾಡಲಿ.